ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ಅದರಲ್ಲೂ ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ಕೆರೆಗಳಲ್ಲಿ ಒಂದಾದಂತಹ ಸೂಳೆಕೆರೆ ಕಾಮಗಾರಿ ಭರಪೂರ್ವವಾಗಿ ನಡೀತಾ ಇದೆ. ಈ ಕಾಮಗಾರಿನಲ್ಲಿ ಕೆರೆ ಉದ್ಧಾರ ಮಾಡೋದು ಒಂದು ಅಂಶ ಆದರೆ ಮತ್ತೊಂದು ಮಣ್ಣು ಲೂಟಿ ಮಾಡುವಂಥ ಇದು ಪ್ರಮುಖ ಅಂಶ ಅಂತೇಳಿ ಆರೋಪಗಳು ದಿನೇ ದಿನೇ ಕೇಳಿ ಬರ್ತಾನೆ ಇದೆ. ಅದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ ನೋಡಿ. ಒಂದಷ್ಟು ಮಣ್ಣನ್ನು ಯಾವ ರೀತಿ ಸಾಗಿಸ್ತಿದ್ದಾರೆ ಅಂತೇಳಿ. ಬಹುತೇಕ ಏರಿ ಕೆಲಸ ಮುಗಿದಿದೆ. ಹೂಳೆತ್ತುವಂಥ ಕೆಲಸನ ಮಾಡೋದ್ರ ಬದಲು ಬರೀ ಮಣ್ಣು ತುಂಬುವಂಥ ಕೆಲಸನೇ ಇಲ್ಲಿ ಸಾಂಗವಾಗಿ ನಡೀತಾ ಇದೆ. ಈ ಮಣ್ಣು ಎಲ್ಲಿಗೆ ಹೋಗ್ತಿದೆ, ಯಾರು ತಗೊಂಡು ಹೋಗ್ತಿದ್ದಾರೆ ಅದು ಗೊತ್ತಿಲ್ಲ. ಜೊತೆಗೆ ಈ ಹಿಂದೆ ನಾನು ಮಾಡಿದಂಥ 2-3 ಸ್ಟೋರಿಗಳಲ್ಲಿ ಹೇಳಿದ್ದೆ, ಇಲ್ಲಿ ಯಾವುದೇ ಒಂದು ಕಾಮಗಾರಿಯ ಸಂಬಂಧಪಟ್ಟಂಥ ಒಂದು ಫಲಕ ಹಾಕಿಲ್ಲ ಅಂಥೇಳಿ. ಅದು ಇದುವರೆಗೂ ಕಂಡು ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಯಾಕೆಂದರೆ ಅದನ್ನು ಹೇಳುವಂಥ ಥರದ್ದು ಬಹುಶಃ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ, ಏನು ಈ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಅಥವಾ ಈ ಕಾಮಗಾರಿ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗಿಲ್ಲ ಅನಿಸುತ್ತೆ. ಯಾರೇನು ಮಾಡ್ತಾರೆ, ನಮ್ಮದೇ ರಾಜ್ಯ ಬರೋ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅಲ್ಲಿ ನೋಡಿ ಎಷ್ಟೆಷ್ಟು ಆಳಕ್ಕೆ ಮಣ್ಣನ್ನು ತುಂಬ್ತಿದ್ದಾರೆ ಅಂತ ಗಮನಿಸಿ. ಹೂಳೆತ್ತುವಂಥ ಪರಿ ಇದೆ. ಇದನ್ನು ಕೆಲವು ರೈತರು ಅಥವಾ ಸ್ಥಳೀಯ ಪ್ರಶ್ನೆ ಮಾಡಿದ್ರೆ ಅವ್ರು ಕೊಡ್ತಕ್ಕಂಥ ಉತ್ತರ, ಈಗ ಒಂದು ಕಡೆ ನಾವು ಮಣ್ಣು ತುಂಬ್ಕೊತೀವಿ, ಉಳಿದಂಥದ್ದನ್ನು ಆಮೇಲೆ ಲೆವೆಲ್ ಮಾಡ್ತೀವಿ ಅಂತೇಳಿ. ಅದರ ಅರ್ಥ ಏನು, ಯಾವ ರೀತಿ ಅಂತ ಅರ್ಥ ಆಗ್ತಿಲ್ಲ. ಕೆರೆಯ ಪದರಗಳು, ಒಂದೊಂದು ಪದರಗಳು ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ಅವು ಸಂಯೋಜನೆ ಆಗಿರುತ್ತೆ. ಅದಕ್ಕೆ ಈಗ ಧಕ್ಕೆ ಆಗ್ತಿದೆ. ಮುಂದೆ ಇದು ಕೆರೆನ ಉಳಿಸುತ್ತಾ, ಕೆರೆಗೆ ಮಾರಕ್ಕಾಗುತ್ತಾ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಾದರೂ ಶಾಸಕರು ಯೋಚನೆ ಮಾಡ್ತಾರಾ, ಕೆರೆನ ಉಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರಾ, ಅಥವಾ ಕೇವಲ ಈ ಗುತ್ತಿಗೆದಾರರನ್ನ ಉಳಿಸುವಂಥ ಕೆಲಸ ಮಾಡ್ತಾರಾ, ಕಾದು ನೋಡಬೇಕಿದೆ. ನೋಡಿ ಯಾವ ರೀತಿ ತುಂಬ್ತಿದ್ದಾರೆ ಅನ್ನೋದನ್ನು ಗಮನಿಸಿ. ಈ ಮಣ್ಣು ಎಲ್ಲೆಲ್ಲಿಗೆ ಹೋಗ್ತಿದೆ, ಎಷ್ಟೆಷ್ಟು ಆಳ ತೆಗೆದಿದ್ದಾರೆ ನೋಡಿ. ಕೆರೆ ಏರಿ ಎಷ್ಟಿದೆ, ಅದಕ್ಕಿಂತ ಕೆಳಗಡೆಗೆ ಎಷ್ಟು ಆಳದಲ್ಲಿ ಮಣ್ಣನ್ನು ತುಂಬ್ತಿದ್ದಾರೆ ಅಂತ. ಆ ಪಕ್ಕದಲ್ಲಿ ಗೋಡಿದೆ, ಅದ್ರ ಕಡೆ ಗಮನ ಹರಿಸ್ತಿಲ್ಲ. ಎಲ್ಲಿ ಮಣ್ಣು ಸಿಗುತ್ತೆ, ಈ ಮೊದಲು ಆರಂಭದಲ್ಲಿ ಆ ಕಡೆ ದಿಕ್ಕು, ಏನು ನಾವು ನಿಂತಿರೋಂಥದ್ದು ಈಗ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕಿನಲ್ಲೂ ಕೂಡ ಇದೇ ರೀತಿ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಿ ಮಣ್ಣು ತುಂಬಿದ್ರು. ಈಗ ಈ ದಿಕ್ಕಿಗೆ ಬಂದಿದ್ದಾರೆ. ಇದು ಕೋಡಿ ಹತ್ರದಲ್ಲಿರ್ತಕ್ಕಂಥ ಒಂದು ಏರಿ ಇದು. ಇದನ್ನು ನಾಶ ಮಾಡಲಿಕ್ಕೆ ನಿಂತಿದ್ದಾರೆ ಶಾಸಕರು. ಯಾವ ಉದ್ದೇಶದಿಂದ ಇದನ್ನು ಕಾಣ್ದಂತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇನ್ನಾದರೂ ಇತ್ತ ಗಮನ ಹರಿಸ್ತಾರ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೋತಾರ, ಕಾದು ನೋಡ್ಬೇಕಿದೆ.